ಕಚಡ ನನ್ನ ಮಕ್ಕಳು ಯೌವನದ ಕಟ್ಟೆ ಹೊಡಿತಿದ್ದಂಗೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತು ನನ್ನ ಫ್ರೆಂಡ್ ನನ್ಗೊಂದು ಚಾಲೆಂಜ್ ಕೊಟ್ಟಿದ್ದಾನೆ. ರ್ಯಾಂಡಮ್ ಪರ್ಸನ್ ಹತ್ರ ಹೋಗಿ ಒಂದಷ್ಟು ಕ್ವಶನ್ ಗಳನ್ನ ಕೇಳಬೇಕು. ಆ ಕ್ವಶನ್ಸ್ ಗೆ ರ್ಯಾಂಡಮ್ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ಕೇಳೋಣ. ಬನ್ನಿ, ಅವ್ರು ಏನೇನ್ ರಿಯಾಕ್ಷನ್ ಕೊಡ್ತಾರೆ ಅಂತ ಆ ವಿಡಿಯೋನ ನಿಮ್ ಮುಂದೆ ಇಡ್ತೀನಿ ಈಗ. ಕಚಡ ನನ್ನ ಮಕ್ಕಳು ಯೌವನದ ಕಟ್ಟೆ ಹೊಡಿತಿದ್ದಂಗೆ ಆರಡಿ ಮುರಡಿ ಜಾಗ ಸಿಕ್ಕ ಸಾಕು ಎಲ್ಲಂದ್ರ ಲವ್ ಮಾಡ್ತಾರೆ. ಬ್ರೋ 2 minutes ಫ್ರೀ ಇದೀರಾ? ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಾನು ಜಸ್ಟ್ ಒಂದು ಕ್ವಶನ್ ಕೇಳ್ತೀನಿ ಅಷ್ಟೇ. ಆ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ರೆ ಆಯ್ತು. ಫ್ರೀ ಇಲ್ವಾ? ಓಕೆ, ಸಾಕು ಬ್ರೋ. 2 minutes ಫ್ರೀ ಇದ್ದೀರಾ? ನಾನು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ತೀನಿ. ಆ ಕ್ವಶನ್ಸ್ಗೆ ನೀವು ಜಸ್ಟ್ ಆನ್ಸರ್ ಮಾಡಿದ್ರೆ ಸಾಕು. ಈಗ ಚಿಕ್ಕ ವಯಸ್ಸಲ್ಲಿ ನಾವು ಎಷ್ಟೋ ಸುಳ್ಳುಗಳನ್ನ ನಿಜ ಅನ್ಕೊಂಡಿರ್ತೀವಿ. ಅಂದರೆ ಈಗ ಯಾವುದೋ ಒಂದು ರೀತಿ ಚಿಕ್ಕ ವಯಸ್ಸಲ್ಲಿ ನಮಗೆ ಅದು ಗೊತ್ತಿರಲ್ಲ, ಹಂಗಾದರೆ ಅದು ನಿಜ ಆಗುತ್ತೆ ಅಂತ ಅನ್ಕೊಂಡಿರ್ತೀವಿ. ಬಟ್ ಅದು ಇವಾಗ ನೀವು ಸ್ವಲ್ಪ ಮೆಚುರಿಟಿ ಮೈಂಡಿಗೆ ಬಂದಮೇಲೆ ಅದು ಆ ಥರ ಅಲ್ಲ, ಈ ಥರ ಅಂತ ಗೊತ್ತಾಗಿರುತ್ತೆ. ಬಟ್ ಆ ಥರ ನೀವು ಚಿಕ್ಕ ವಯಸ್ಸಲ್ಲಿ ಯಾವ ಸುಳ್ಳು ನಿಜ ಅನ್ಕೊಂಡಿದ್ರಿ? ಚಂದ್ರ ಯಾವಾಗಲೂ ನಾವು ಹೋಗ್ತಾ ಇರೋ ಜಾಗ ಕಡೆ ಎಲ್ಲ ಬರುತ್ತಲ್ಲ, ಅದು ಇವಾಗಲೂ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಯಾಕೆ ನಿಮ್ಮ ಪ್ರಕಾರ ನಾವು ಓದಲ್ಲೆಲ್ಲ ಚಂದ್ರ ಯಾಕೆ ನಮ್ಮ ಜೊತೆಗೆ ಬರ್ತಾನೆ ಬರುತ್ತೆ ಅಂತ ತುಂಬಾ ಇದೆ. ಓಕೆ, 2 minutes ಫ್ರೀ ಇದ್ದೀರಾ? ನಾವು ಕಂಟೆಂಟ್ ಶೂಟ್ ಮಾಡ್ತಾ ಇದ್ದೀವಿ. ನಾನು ನಿಮಗೆ ಕ್ವಶನ್ಸ್ ಕೇಳ್ತೀನಿ. ಆ ಕ್ವಶನ್ಸಿಗೆ ಆನ್ಸರ್ ಮಾಡ್ಬೇಕು. ಫ್ರೀ ಕ್ಯಾಮ್ರಾ ಇದೆ, ಬಾಯ್ ಹೇಳ್ಬಿಡಿ ಹಂಗೆ. ಹಾಯ್ ಫ್ರೆಂಡ್ಸ್, ಈಗ ಚಿಕ್ಕ ವಯಸ್ಸಲ್ಲಿ ನೀವು ಎಷ್ಟೋ ಸುಳ್ಳುಗಳನ್ನ ನಿಜ ಅನ್ಕೊಂಡಿರ್ತೀರಾ. ಅದರಲ್ಲಿ ಈಗ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ನಗು ಬರುತ್ತೆ. ಅದ್ರಲ್ಲಿ ಯಾವ ಸುಳ್ಳು ನಿಮಗೆ ಈಗ ನೆನ್ಸ್ಕೊಂಡ್ರೆ ತುಂಬಾ ನಗು ಬರುತ್ತೆ, ಮತ್ತೆ ಈಗ ಯಾವ್ದು ಅರ್ಥ ಆಗಿದೆ ಆ ಥರ? ಜಸ್ಟ್ ಮದುವೆ ಆದ್ಮೇಲೆ ಬಾಗ್ಲ ಹಾಕೊಂಡ್ಮೇಲೆ ಮಗು ಆಗುತ್ತೆ ಅಂತ ಹೇಳ್ಕೊಡ್ತಾರ, ಅದೇ ಇವಾಗ ನೋಡೋಕೆ ನಗು ಬರುತ್ತೆ. ಅದನ್ನ ನೀವು ಆತರ ಅನ್ಕೊಂಡಿದ್ರಿ, ಈಗ ಆತರ ಅಲ್ಲ ಅಂತ ಗೊತ್ತಾಗ್ತಾ ಇದೆ ನೀವು. ಥ್ಯಾಂಕ್ಸ್, ಲವ್ ಯು ಫಾರ್ ಎವರ್. ನನಗಿದ್ರ ಒಂಥರ